ಮನೆಯಲ್ಲಿ ಸುಲಭವಾಗಿ ಹಸಿ ತೆಂಗಿನಕಾಯಿನ ಬಳಸ್ಬಿಟ್ಟು ಯಾವ ರೀತಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಮತ್ತು ತೆಂಗಿನಕಾಯಿ ಲಡ್ಡು ಅಥವಾ ಕೊಕೊನಟ್ ಲಡ್ಡೂನ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಮೊದಲಿಗೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 2 ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಚಿಪ್ಪಿಂದ ಬಿಡಿಸ್ಬಿಟ್ಟು ಹಿಂದ್ಗಡೆ ಕಂದು ಬಣ್ಣದ ಲೇಯರ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಒಂದ್ಸಲ ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೊಳ್ಬೇಕಾಗತ್ತೆ. ಕಟ್ ಮಾಡಿರ್ತಕ್ಕಂಥ ತೆಂಗಿನಕಾಯಿ ಚೂರುಗಳನ್ನು ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ತೆಂಗಿನಕಾಯಿ ಚೂರುಗಳು ಉಳಿಬಾರ್ದು. ಆದಷ್ಟು ಸಣ್ಣ ಮಿಕ್ಸಿ ಜಾರ್ ತೊಗೊಂಡ್ರೆ ಎಲ್ಲ ತೆಂಗಿನ ಚೂರುಗಳು ಸಹ ಚೆನ್ನಾಗಿ ಫೈನಾಗಿ ರುಬ್ಕೊಂಡ್ಬಿಟ್ಟು ಬರುತ್ತೆ. ಆದಷ್ಟು ತೆಂಗಿನಕಾಯಿ ಚೂರುಗಳನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕಿದರೆ ಅಲ್ಲಲ್ಲಿ ತೆಂಗಿನ ಚೂರುಗಳು ಉಳಿದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಈ ರೀತಿ ರುಬ್ಕೊಂಡ್ಬಿಟ್ಟು ಬರುತ್ತೆ. ಕಟ್ ಮಾಡಿರ್ತಕ್ಕಂಥ ತೆಂಗಿನಕಾಯಿ ಪೀಸಸ್ಗಳನ್ನು ಸ್ವಲ್ಪನೇ ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಫೈನಾಗಿ ರುಬ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಬೇಕು. ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಮನೇಲಿ ಪೂಜೆ ಮಾಡಿಸಿ ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೆಂಗಿನಕಾಯಿನ ಒಡ್ಕೊಂಡು ಬಂದಿರೋದಾಗಿರ್ಬೋದು, ಜಾಸ್ತಿನೇ ಕಲೆಕ್ಟ್ ಆಗಿರುತ್ತೆ. ಇದರಿಂದ ಏನು ಮಾಡ್ಬೋದು, ಹಾಳು ಮಾಡೋದಕ್ಕಂತೂ ಮನಸ್ಸು ಒಪ್ಪೋದಿಲ್ಲ. ಆದರೆ ಏನೆಲ್ಲ ರೆಸಿಪಿ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಆದರೆ ಈ ರೀತಿ ಮನೆಯಲ್ಲೇ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನು ರೆಡಿ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಈ ಕೊಕೊನಟ್ ಪೌಡ್ರನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಅಡುಗೆ ಆಗಲಿ, ಸಿಹಿ ಅಡುಗೆ ಆಗಲಿ ಅಥವಾ ಖಾರದ ಅಡುಗೆ ಆಗಲಿ, ಪಲ್ಯದಲ್ಲಿ ಯಾವುದಕ್ಕೂ ಸಹ ಬಳಸ್ಕೊಳ್ಬೋದು ನೀವು. ಇದನ್ನು ಒಂದು ಸಲ ಈ ರೀತಿ ಪೌಡ್ರನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ಡ್ರೈ ರೋಸ್ಟ್ ಮಾಡಿದರೆ ಈ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನು ಯಾವುದಾದ್ರೂ ಏರ್ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು 1 ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು. ಆದಷ್ಟು ಫ್ರಿಜ್ನಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಇವಾಗ ಹಸಿ ತೆಂಗಿನ ತುರಿನ ಒಂದು ಅಗಲವಾದ ಮತ್ತು ತಳ ತಪ್ಪದಿರೋ ಪಾತ್ರೆಗೆ ಹಾಕಿಬಿಟ್ಟು ಈ ತೆಂಗಿನ ತುರಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ ತೆಂಗಿನ ತುರಿ ಬೇಗನೆ ಸೀದು ಹೋಗುತ್ತೆ. ಈ ಬಿಳಿ ಬಣ್ಣ ಹಾಗೆ ರಿಟೇನ್ ಆಗೋದಿಲ್ಲ. ಅದಕ್ಕೆ ಉರಿ ಸಣ್ಣನೇ ಇಡಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಹೈ ಅಥವಾ ಮೀಡಿಯಮಲ್ಲಿ ಇಡೋದಕ್ಕೆ ಹೋಗಲೇಬಾರ್ದು. ಮತ್ತು ಇನ್ನೊಂದು ವಿಷಯ ಅಂದರೆ ಇದಕ್ಕೆ ಯಾವುದೇ ಎಣ್ಣೆ, ಬೆಣ್ಣೆ ಮತ್ತು ತುಪ್ಪನ ಹಾಕಿಬಿಟ್ಟು ಹುರಿಯೋದಕ್ಕೆ ಹೋಗಬೇಡಿ. ತೆಂಗಿನಕಾಯಿಯಲ್ಲಿ ಸಾಕಷ್ಟು ಎಣ್ಣೆ ಅಂಶ ಇರೋದ್ರಿಂದ ತಾನಾಗಿ ಎಣ್ಣೆ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಆಗುತ್ತೆ. ಯಾವುದೇ ರೀತಿ ತಳ ಹಿಡಿಯೋದಿಲ್ಲ. ಪಾತ್ರೆ ತಳ ಸ್ವಲ್ಪ ತೆಳುವಾಗಿತ್ತು ಅಂದರೆ ತಳ ಬೇಗನೆ ಹಿಡ್ಕೊಂಡ್ಬಿಟ್ಟು ತೆಂಗಿನ ತುರಿನ ಬಣ್ಣನೂ ಸಹ ಚೇಂಜ್ ಆಗುತ್ತೆ, ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ. ಆದಷ್ಟು ತಳ ದಪ್ಪದಿರೋ ಪಾತ್ರೆಯನ್ನೇ ಉಪಯೋಗಿಸ್ಬೇಕಾಗುತ್ತೆ. ಇವಾಗಂತೂ ಮಳೆಗಾಲ, ಬಿಸಿಲು ಕಡಿಮೆನೇ ಇರುತ್ತೆ. ಬಿಸಿಲಿಗೆ ಹಾಕಿ ತೆಂಗಿನಕಾಯಿನ ಒಣಗಿಸೋದಕ್ಕೂ ಆಗೋದಿಲ್ಲ. ಹಾಗೆ ಫ್ರಿಜ್ನಲ್ಲಿ ಒಡೆದಿರೋದನ್ನು ತೆಗೆದಿಡೋದಕ್ಕೂ ಆಗೋದಿಲ್ಲ. ಜಾಸ್ತಿ ದಿನ ಫ್ರಿಜ್ನಲ್ಲಿ ಹಾಗೆ ಇಟ್ಟರೆ ಒಂದು ಸ್ವಲ್ಪ ಜಿಗಟಾಗಿ ಅಂಟಾಗ್ಬಿಟ್ಟು ಮೇಲ್ಗಡೆ ಒಂದು ಅರಿಶಿನ ಲೇಯರ್ ಬಂದುಬಿಡುತ್ತೆ. ಈ ರೀತಿ ತೆಂಗಿನಕಾಯಿನ ಹಾಳು ಮಾಡೋ ಬದಲು ಈ ಥರ ಸಿಪ್ಪಿನ ತೆಗೆದುಬಿಟ್ಟು ಚೆನ್ನಾಗಿ ರುಬ್ಬಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ತೆಂಗಿನಕಾಯಿನ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳ್ಬೋದು. ಈ ಹಸಿ ತೆಂಗಿನ ತುರಿನ ಎಷ್ಟು ಟೈಮ್ ಬೇಕಾಗುತ್ತೆ ಡ್ರೈ ರೋಸ್ಟ್ ಮಾಡೋದಕ್ಕೆ ಅಂದರೆ ಒಂದು 10ರಿಂದ 15 ನಿಮಿಷ, ಇಲ್ಲಾಂದರೆ 20 ನಿಮಿಷನಾದರೂ ಬೇಕಾಗುತ್ತೆ. ಯಾಕಂದರೆ ಸಣ್ಣ ಉರಿಲಿ ಡ್ರೈ ರೋಸ್ಟ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ಬಿಟ್ಟು ಹುರಿಬೇಕಾಗುತ್ತೆ. ಒಲೆನ ಆಫ್ ಮಾಡಿದ ನಂತರನೂ ಒಂದು 5 ನಿಮಿಷ ಹಾಗೆ ಪಾತ್ರೆಯಲ್ಲಿ ಡ್ರೈ ರೋಸ್ಟ್ ಮಾಡಬೇಕು. ಯಾವಾಗ ಈ ತೆಂಗಿನ ತುರಿ ಕರೆಕ್ಟಾಗಿ ಹುರಿದಿದೆ ಅಂತ ಅಂದರೆ ಸ್ಪೂನಲ್ಲಿ ಈ ರೀತಿ ಅಂಟಬಾರ್ದು, ಉದುರುದ್ರಾಗಿ ಬೀಳ್ತಾ ಇರಬೇಕು. ಆವಾಗ ತೆಂಗಿನ ತುರಿ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫೈನ್ ಪೌಡರ್ ಆಗಿ ಡ್ರೈ ಆಗಿ ಬಂದಿದೆ ತೆಂಗಿನ ತುರಿ ಅಂತ. ಹೋಮ್ ಮೇಡ್ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್ ರೆಡಿ ಆಗಿದೆ. ಇದನ್ನು ಚೆನ್ನಾಗಿ ತಣ್ಣಗಾಗಿ ಅಂದರೆ ಆರಿಸ್ಬಿಟ್ಟು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ 1 ತಿಂಗಳು ಅಥವಾ 2 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇವಾಗ ಮನೆಯಲ್ಲೇ ಮಾಡಿರ್ತಕ್ಕಂಥ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನು ಬಳಸ್ಬಿಟ್ಟು ಸಿಹಿ ಅಂಗಡಿಗಳಲ್ಲಿ ಸಿಗುವಂತಹ ಈ ತೆಂಗಿನಕಾಯಿ ಲಡ್ಡೂನ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಬೋದು. ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ. ಒಂದು 10 ನಿಮಿಷದಲ್ಲಿ ಈ ಕೊಕೊನಟ್ ಲಡ್ಡೂನ ತಯಾರು ಮಾಡ್ಕೊಳ್ಬೋದು. ಈ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನು ಮೊದಲೇ ಮಾಡಿಟ್ಟಿದ್ನಲ್ಲ, ಇದನ್ನು 24 ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಟ್ಟಾಗ ಈ ರೀತಿ ಉದುರುದ್ರಾಗಿ ಬಂದಿದೆ. ಫ್ರಿಜ್ನಲ್ಲಿ ಇಟ್ಟಾಗ ಇನ್ನೂ ಸ್ವಲ್ಪ ಡ್ರೈನೆಸ್ ಜಾಸ್ತಿ ಆಗಿಬಿಡುತ್ತೆ. ಇವಾಗ ಒಂದು ಅಗಲವಾದ ಮತ್ತು ದಪ್ಪ ತಳದ ಪಾತ್ರೆಯಲ್ಲಿ 2 ಕಪ್ನಷ್ಟು
ಈ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನು ಹಾಕ್ತಾ ಇದ್ದೀನಿ, ಮನೆಯಲ್ಲೇ ಮಾಡಿರೋವಂಥದ್ದು. ಈ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನು ಫ್ರಿಜ್ನಲ್ಲಿ ಇಟ್ಟಿರೋ ಕಾರಣ ಸ್ವಲ್ಪ ತಣ್ಣಗಿರುತ್ತೆ. ಅದಕ್ಕೆ 2 ನಿಮಿಷ ಒಲೆ ಮೇಲೆ ಡ್ರೈ ರೋಸ್ಟ್ ಮಾಡಬೇಕು. ಈ ಕಂಪ್ಲೀಟ್ ರೆಸಿಪಿಯಲ್ಲಿ ಯಾವುದೇ ರೀತಿ ಎಣ್ಣೆ ಬೆಣ್ಣೆ ತುಪ್ಪನ ಒಂದು ಸ್ವಲ್ಪನೂ ಸಹ ಅಂದರೆ ಒಂದು ಹನಿನೂ ಸಹ ಬಳಸ್ತೀನಿ ಮಾಡಿರುವಂಥದ್ದು. 2 ನಿಮಿಷದ ನಂತರ ತೆಂಗಿನ ತುರಿ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿರುತ್ತೆ. ಇದಕ್ಕೆ 1 ಕಪ್ನಷ್ಟು ನಾರ್ಮಲ್ ರೂಮ್ ಟೆಂಪರೇಚರ್ನಲ್ಲಿರ್ತಕ್ಕಂಥ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ಕಪ್ನಷ್ಟು ತೆಂಗಿನ ತುರಿಗೆ 1 ಕಪ್ನಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಎಲ್ಲ ಹಾಲು ಅಬ್ಸಾರ್ಬ್ ಆದ ನಂತರ 1 ಕಪ್ನಷ್ಟು ಸಕ್ಕರೆನ ಹಾಕಬೇಕಾಗತ್ತೆ. 2 ಕಪ್ನಷ್ಟು ತೆಂಗಿನ ತುರಿ ಅಥವಾ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರಿಗೆ 1 ಕಪ್ನಷ್ಟು ಸಕ್ಕರೆ ಸಾಕಾಗುತ್ತೆ. ಸಿಹಿ ಸ್ವಲ್ಪ ಹಾಕಿದರೂ ಟೇಸ್ಟ್ ಬರೋದಿಲ್ಲ, ಜಾಸ್ತಿ ಹಾಕಿದರೂ ತುಂಬಾ ರುಚಿಯಾಗಿ ಬಿಡುತ್ತೆ. 2 ಕಪ್ನಷ್ಟು ತೆಂಗಿನ ಪೌಡ್ರಿಗೆ 1 ಕಪ್ನಷ್ಟು ಸಕ್ಕರೆ ಹಾಕಲೇಬೇಕು, ಇಲ್ಲಾಂದರೆ ಸ್ವೀಟ್ ಬ್ಯಾಲೆನ್ಸ್ ಆಗೋದಿಲ್ಲ. ಇತ್ತೀಚೆಗೆ ನಾಗರ ಪಂಚಮಿ ಮತ್ತು ನೂಲು ಹುಣ್ಣಿಮೆ ಆಗೋಯಿತು. ಇವಾಗಂತೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮೀಪ ಬರ್ತಾ ಇದೆ. ಅದರ ನೆಕ್ಸ್ಟ್ ಗಣೇಶ ಚತುರ್ಥಿ. ಇವಾಗಲಂತೂ ಶ್ರಾವಣ ಮಾಸ ಆಗಿರೋದ್ರಿಂದ ಪ್ರತಿ ಶ್ರಾವಣ ಸೋಮವಾರ ಮತ್ತು ಶ್ರಾವಣ ಶುಕ್ರವಾರ ಲಕ್ಷ್ಮೀ ಪೂಜೆ ಮತ್ತು ಹಬ್ಬಗಳು ಸಾಲುಗಳಾಗಿ ಇರೋದ್ರಿಂದ ಮನೆಯಲ್ಲಿ ತೆಂಗಿನಕಾಯಿಗಳು ಜಾಸ್ತಿನೇ ಕಲೆಕ್ಟ್ ಆಗಿರುತ್ತೆ. ಮಳೆಗಾಲ ಇರೋದ್ರಿಂದ ಬೇಸಿಗೆ ಇಲ್ಲ ಬಿಸಿಲಿಲ್ಲ ಅಂತ ಹೇಳಿ ತೆಂಗಿನಕಾಯಿನ ಹಾಳು ಮಾಡೋ ಬದಲು ಈ ರೀತಿ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನು ಮನೆಯಲ್ಲೇ ಮಾಡಿಟ್ಕೊಂಡ್ಬಿಟ್ಟು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಯಾವಾಗ ಬೇಕಾದರೂ ಯಾವ ಅಡುಗೆಗಾದರೂ ಬಳಸ್ಬೋದು. ಖಾರ ಅಡುಗೆ ಆದರೆ ಪಲ್ಯ ಮತ್ತು ಸಾಂಬಾರು ಮತ್ತು ಸಿಹಿ ಅಡುಗೆ ಆದರೆ ಈ ರೀತಿ ಲಡ್ಡು ಮತ್ತು ಕೊಕೊನಟ್ ಬರ್ಫಿ ಕೂಡ ಮಾಡಿಬಿಟ್ಟು ಅದನ್ನು ಅಡುಗೆಯಲ್ಲಿ ಬಳಸ್ಕೊಳ್ಬೋದು. ಸಕ್ಕರೆ ಹಾಕಿದ ನಂತರ ತೆಂಗಿನ ತುರಿಯಲ್ಲಿ ಜಾಸ್ತಿ ನೀರಿನಂಶ ಬಿಟ್ಕೊಂಡು ಬಿಡುತ್ತೆ, ಯಾಕಂದರೆ ಸಕ್ಕರೆ ಕಂಪ್ಲೀಟಾಗಿ ಕರಗಿರುತ್ತೆ. ಇವಾಗ ಫ್ಲೇಮನ್ನು ಹೈಯಲ್ಲಿ ಇಟ್ಬಿಟ್ಟು 5 ನಿಮಿಷ ಈ ತೆಂಗಿನ ತುರಿ ಮತ್ತು ಸಕ್ಕರೆ ಮಿಕ್ಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ನೀರಿನಂಶ ಹೊರಟೋದ ನಂತರ ಫ್ಲೇಮನ್ನು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಇನ್ನೂ ಒಂದು 5 ನಿಮಿಷ ಮಿಕ್ಸ್ ಮಾಡಿದರೆ ಎಲ್ಲ ಒಳಗಡೆ ನೀರಿನಂಶ ಇದ್ದರೂ ಹೊರಟೋಗುತ್ತೆ. ಇದಕ್ಕೆ ಇವಾಗ 1/4 ಚಮಚದಷ್ಟು ಏಲಕ್ಕಿ ಪೌಡ್ರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸ್ಟೇಜ್ನಲ್ಲಿ ಈ ಕೊಕೊನಟ್ ಮಿಕ್ಸರನ್ನು ತೆಗೆದುಬಿಟ್ಟು ಆಯಿಲ್ ಅಥವಾ ತುಪ್ಪ ಗ್ರೀಸ್ ಮಾಡಿರ್ತಕ್ಕಂಥ ಪ್ಲೇಟ್ ಅಥವಾ ಟ್ರೇಗೆ ಹಾಕಿ ಮಿಕ್ಸರನ್ನು ಸೆಟ್ ಮಾಡಿದರೆ ಕೊಕೊನಟ್ ಬರ್ಫಿ ರೆಡಿ ಆಗುತ್ತೆ. ಇನ್ನೊಂದು 2 ನಿಮಿಷ ಹಾಗೆ ಮಿಕ್ಸರನ್ನು ಹುರಿದ್ರೆ ಕೊಕೊನಟ್ ಲಡ್ಡು ಮಾಡೋದಕ್ಕೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗುತ್ತೆ. ಕನ್ಸಿಸ್ಟೆನ್ಸಿ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಈ ರೀತಿ ಪ್ಲೇಟ್ನಲ್ಲಿ ಒಂದು ಸ್ವಲ್ಪ ಮಿಕ್ಸರನ್ನು ಹಾಕಿಬಿಟ್ಟು ಪ್ಲೇಟ್ನಲ್ಲಿ ಈ ರೀತಿ ಉರುಳಿಸ್ಬಿಟ್ಟು ಕೈಯಲ್ಲಿ ಈ ರೀತಿ ಉಂಡೆ ನೋಡಿದರೆ ಉಂಡೆ ಕಟ್ಟೋ ಹದದಲ್ಲಿ ಇದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೋದು. ಫ್ಲೇಮನ್ನು ಆರಿಸ್ಬಿಟ್ಟು ಇನ್ನೊಂದು 2 ನಿಮಿಷ ಹಾಗೆ ಪಾತ್ರೆಯಲ್ಲಿ ಈ ಮಿಕ್ಸರನ್ನು ತಿರುಗಬೇಕಾಗತ್ತೆ. ಯಾಕಂದರೆ ಪಾತ್ರೆ ಬಿಸಿ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ತೆಳಗಡೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇನ್ನೊಂದು 2 ನಿಮಿಷ ಈ ರೀತಿ ಮಿಕ್ಸರನ್ನು ತೆಳುವಾಗಿ ಮಾಡಿ ಮಿಕ್ಸ್ ಮಾಡಬೇಕು. ಇವಾಗ ಈ ಕೊಕೊನಟ್ ಮಿಕ್ಸರನ್ನು ಒಂದು 5ರಿಂದ 10 ನಿಮಿಷದವರೆಗೂ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಇರುವಾಗಲೇ ಲಡ್ಡು ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಮಿಕ್ಸರ್ ತಣ್ಣಗಾದ ನಂತರ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಕೊಕೊನಟ್ ಲಡ್ಡೂನ ಕಟ್ಕೊಳ್ಬೋದು. ಇವಾಗ ಒಂದು 10 ನಿಮಿಷ ಆದ ನಂತರ ಕೊಕೊನಟ್ ಮಿಕ್ಸರ್ ತಣ್ಣಗಾಗಿದೆ. ಇವಾಗ ಎಲ್ಲ ಮಿಕ್ಸರನ್ನು ಚಮಚದಿಂದ ಒಟ್ಟುಗೂಡಿಸಿ ಇದನ್ನು ಒಂದು ಸಲ ಕೈಯಿಂದ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಯಾಕಂದರೆ ಮೇಲ್ಗಡೆ ಡ್ರೈ ಆಗಿರುತ್ತೆ, ಕೆಳಗಡೆ ಸ್ವಲ್ಪ ತೇವ ಇರುತ್ತೆ. ಎಲ್ಲ ಮಿಕ್ಸರ್ ಒಂದೇ ಹದಕ್ಕೆ ಬರೋದಕ್ಕೆ ಕೈಯಿಂದ ಚೆನ್ನಾಗಿ ಈ ರೀತಿ ಕಲಿಸ್ಬಿಟ್ಟು ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಉಂಡೆನ ಕಟ್ಕೊಳ್ಬೋದು. ಇವಾಗ ತೆಂಗಿನ ಲಡ್ಡು ಎಲ್ಲ ಮಿಕ್ಸರನ್ನು ಸಮನಾಗಿ ಹದ ಮಾಡ್ಕೊಂಡಿದ್ದಾಗಿದೆ. ಸ್ವಲ್ಪನೇ ಮಿಕ್ಸರನ್ನು ಕೈಯಲ್ಲಿ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಉಂಡೆಗಳಾಗಿ ಕಟ್ಕೊಳ್ಬೇಕು. ಲಡ್ಡು ಮಿಕ್ಸರ್ ಸ್ವಲ್ಪ ಡ್ರೈ ಅನಿಸಿದ್ರು ಏನೂ ತೊಂದರೆ ಇಲ್ಲ, ಆರಾಮಾಗಿ ಲಡ್ಡನ್ನ ಕಟ್ಬೋದು. ಮೇಲ್ಗಡೆ ಯಾವುದೇ ರೀತಿ ಎಕ್ಸ್ಟ್ರಾ ನೀರು, ಹಾಲು ಮತ್ತು ತುಪ್ಪನ ಹಾಕೋದಕ್ಕೆ ಹೋಗಬೇಡಿ. ತೆಂಗಿನಕಾಯಲ್ಲಿ ಸುಮಾರು ಎಣ್ಣೆ ಅಂಶ ಇರೋದ್ರಿಂದ ಉಂಡೆ ಚೆನ್ನಾಗಿ ಬೈಂಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ಮಿಕ್ಸರನ್ನು ಕೈಯಲ್ಲಿ ಒತ್ತುಬಿಟ್ಟು ಮೇಲ್ಗಡೆ ಗಾರ್ನಿಷಿಂಗ್ಗೋಸ್ಕರ ಒಂದು ಪಿಸ್ಟನ್ನು ಅಂಟಿಸ್ಬಿಟ್ಟು ಉಂಡೆನ ಕಟ್ಕೊಳ್ಬೋದು. ಈ ಕೊಕೊನಟ್ ಲಡ್ಡು ಮಾಡಲಿಕ್ಕೆ ಮೇಲ್ಗಡೆ ಯಾವುದೇ ರೀತಿ ಎಕ್ಸ್ಟ್ರಾ ಎಣ್ಣೆ, ಬೆಣ್ಣೆ, ತುಪ್ಪ ಬಳಸಿಲ್ಲ ಅಂದರೂ ಸಹ ತೆಂಗಿನಕಾಯಲ್ಲಿ ಇರ್ತಕ್ಕಂಥ ಎಣ್ಣೆ ಅಂಶ ಬಿಟ್ಕೊಂಡ್ಬಿಟ್ಟು ಲಡ್ಡು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇವಾಗ ಕಟ್ಟಿರೋ ಲಡ್ಡೂನ ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರಲ್ಲಿ ಅದ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಉರುಳಿಸಿದ್ರೆ ಮೇಲ್ಗಡೆ ಇರೋ ಎಕ್ಸ್ಟ್ರಾ ಪೌಡ್ರೆಲ್ಲ ಹೊರಟೋಗುತ್ತೆ. ಈ ರೀತಿ ಪೌಡ್ರಲ್ಲಿ ಅದ್ಬಿಟ್ಟು ತೆಗೆಯೋದ್ರಿಂದ ಏನಾಗುತ್ತೆ, ಮೇಲ್ಗಡೆ ಲಡ್ಡು ಮೇಲೆ ಎಣ್ಣೆ ಅಂಶ ಎಲ್ಲ ಇರೋದು ಈ ಪೌಡ್ರಲ್ಲೇ ಹೀರ್ಕೊಳ್ಳುತ್ತೆ ಮತ್ತು ತಿನ್ನೋದಕ್ಕೂ ಲಡ್ಡು ಚೆನ್ನಾಗಿರುತ್ತೆ, ಹಾಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇದೇ ವಿಧಾನದಲ್ಲಿ ಎಲ್ಲ ತೆಂಗಿನ ಮಿಕ್ಸರನ್ನು ಲಡ್ಡುಗಳಾಗಿ ಮಾಡ್ಕೊಳ್ಬೇಕು.
ಡೆಸಿಕೇಟೆಡ್ ಕೊಕೊನಟ್ ಮತ್ತು ಶ್ರೆಡ್ಡೆಡ್ ಕೊಕೊನಟ್ ಎರಡು ಬೇರೆ ಬೇರೆ. ಏನಪ್ಪ ವ್ಯತ್ಯಾಸ ಅಂದರೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಫೈನ್ ಆಗಿರುತ್ತೆ, ಅದೇ ಶ್ರೆಡ್ಡೆಡ್ ಕೊಕೊನಟ್ ಪೌಡರ್ ತುಂಬಾ ದಪ್ಪ ಇರುತ್ತೆ. ಲಡ್ಡು ಮಿಕ್ಸರನ್ನು ಸ್ವಲ್ಪ ಉದುರುದ್ರಾಗಿ ಇಟ್ಟಿದ್ರೆ ಏನಾಗುತ್ತೆ, ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು. ಸ್ವಲ್ಪ ನೀರಿನಂಶ ಜಾಸ್ತಿ ಇದ್ದರೆ ಒಳಗಡೆ ಜ್ಯೂಸಿಯಾಗಿರುತ್ತೆ, ಆದರೆ ಲಡ್ಡುನ ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ನಾನು ಸ್ವಲ್ಪ ಲಡ್ಡು ಮಿಕ್ಸರನ್ನು ಡ್ರೈ ಆಗಿ ಮಾಡಿರೋದ್ರಿಂದ 15ರಿಂದ 20 ದಿವಸದವರೆಗೂ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇವಾಗ ಒಂದು ಲಡ್ಡುನ ಒಡೆದ್ಬಿಟ್ಟು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ರೆಡಿಯಾಗಿರ್ತಕ್ಕಂಥ ಕೊಕೊನಟ್ ಲಡ್ಡುಗಳನ್ನು ಅರ್ಧ ಗಂಟೆವರೆಗೂ ಗಾಳಿಯಲ್ಲಿ ಹಾಗೆ ಬಿಡಬೇಕು, ಯಾಕಂದರೆ ಲಡ್ಡು ಪರ್ಫೆಕ್ಟಾಗಿ ಚೆನ್ನಾಗಿ ಸೆಟ್ಟಾಗಿ ಬರುತ್ತೆ. ಆ ನಂತರ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ 15ರಿಂದ 20 ದಿವಸದವರೆಗೂ ತಿನ್ಬೋದು. ಮನೆಯಲ್ಲಿ ಜಾಸ್ತಿ ತೆಂಗಿನಕಾಯಿಗಳು ಉಳ್ಕೊಂಡಾಗ ಯಾವ ರೀತಿ ಮನೆಯಲ್ಲೇ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನು ತಯಾರಿಸ್ಕೊಳ್ಬೋದು ಮತ್ತು ಅದನ್ನು ಸ್ಟೋರ್ ಮಾಡಿಬಿಟ್ಟು ಯಾವ ರೀತಿ ಡ್ರೈ ಕೊಕೊನಟ್ ಲಡ್ಡೂನ ಮಾಡ್ಬೋದು ಅಂತ ನೋಡಿದ್ರಲ್ಲ. ಇವತ್ತಿನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.